ನಮಸ್ಕಾರ ಸ್ನೇಹಿತರೆ, ಪೃಥ್ವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಂಗಳ ಗ್ರಹದ ಉಷ್ಣತೆಯು ಭೂಮಿಗೆ ಹೇಗೆ ಹೋಲುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಹೌದು, ಭೂಮಿಯ ವಾತಾವರಣ ಮತ್ತು ಮಂಗಳನ ವಾತಾವರಣ ಎಷ್ಟರ ಮಟ್ಟಿಗೆ ಹೋಲಿಕೆಯಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಂಗಳ ಗ್ರಹದ ವಾತಾವರಣದ ಸತ್ಯಗಳನ್ನು ಮತ್ತು ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲು ನಾವು ನಮ್ಮ ಭೂಮಿಯನ್ನು ನೋಡೋಣ. ನಮ್ಮ ಗ್ರಹವು ವಿವಿಧ ಹವಾಮಾನಗಳಿಂದ ಆಶೀರ್ವದಿಸಲ್ಪಟ್ಟಿದೆ. ಅದರ ದಟ್ಟವಾದ ವಾತಾವರಣ ಮತ್ತು ನೀರಿನ ಉಪಸ್ಥಿತಿಗೆ ನಮ್ಮ ಧನ್ಯವಾದಗಳು. ನೀವು ಎಲ್ಲಿದ್ದೀರಿ ಎಂಬುದರ ಆಧಾರದ ಮೇಲೆ ಅಲ್ಲಿ 56.7 ಡಿಗ್ರಿ ಸೆಲ್ಸಿಯಸ್ ನಿಂದ ಸುಡುವವರೆಗೆ ತಾಪಮಾನವು ಇರುತ್ತದೆ ಮತ್ತು ಡೆತ್ ವ್ಯಾಲಿಯಲ್ಲಿ -89.2 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ರೆಡ್ ಪ್ಲಾನೆಟ್ ಎಂದು ಕರೆಯಲ್ಪಡುವ ಮಂಗಳ ಗ್ರಹವು ಸಂಪೂರ್ಣ ವ್ಯತಿರಿಕ್ತತೆಯನ್ನು ಹೊಂದಿದೆ. ಅದರ ತೆಳುವಾದ ವಾತಾವರಣವು ಹೆಚ್ಚಾಗಿ ಇಂಗಾಲದ ಡೈಆಕ್ಸೈಡ್ ನಿಂದ ಮಾಡಲ್ಪಟ್ಟಿದೆ ಮತ್ತು ಸೂರ್ಯನಿಂದ ಅದರ ಹೆಚ್ಚಿನ ದೂರದಿಂದಾಗಿ ಮಂಗಳನ ವಾತಾವರಣವು ಹೆಚ್ಚು ತಂಪಾಗಿರುತ್ತದೆ. ಮಂಗಳನ ಸರಾಸರಿ ಮೇಲ್ಮೈ ತಾಪಮಾನವು ಸುಮಾರು -60 ಡಿಗ್ರಿ ಸೆಲ್ಸಿಯಸ್ ನಷ್ಟು ಇದೆ. ಆದಾಗ್ಯೂ ಅದರ ಧ್ರುವಗಳ ಬಳಿ ಸುಮಾರು -125 ಡಿಗ್ರಿ ಸೆಲ್ಸಿಯಸ್ ನಷ್ಟು ಮತ್ತು ಚಳಿಗಾಲದ ತಾಪಮಾನವು 20 ಡಿಗ್ರಿ ಸೆಲ್ಸಿಯಸ್ ನಷ್ಟು ತೀವ್ರವಾಗಿ ಬದಲಾಗಬಹುದು. ನನ್ನ ಭೂಮಿ ಮತ್ತು ಮಂಗಳನ ನಡುವೆ ಅಂತಹ ವ್ಯತ್ಯಾಸವೇನಿದೆ? ಇದಕ್ಕೆ ಪ್ರಮುಖ ಕಾರಣವೇನೆಂದರೆ ಮಂಗಳನ ತೆಳುವಾದ ವಾತಾವರಣ ಮತ್ತು ಧ್ರುವಗಳಲ್ಲಿ ನೀರಿನ ಕೊರತೆ ಇದೆ. ಭೂಮಿಯ ದಟ್ಟವಾದ ವಾತಾವರಣವು ಶಾಖವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಪ್ರಪಂಚದೆಲ್ಲೆಡೆ ಹೆಚ್ಚು ಸಮನಾಗಿ ಹರಡುತ್ತದೆ. ಆದಾಗ್ಯೂ ಮಂಗಳನ ತೆಳುವಾದ ವಾತಾವರಣವು ಶಾಖವನ್ನು ಉಳಿಸಿಕೊಳ್ಳಲು ವಿಫಲವಾಗಿದೆ. ಹಗಲು ರಾತ್ರಿ ವಿಪರೀತ ತಾಪಮಾನದ ಏರಿಳಿತಗಳಿಗೆ ಕಾರಣವಾಗುತ್ತದೆ. ಈ ತಾಪಮಾನದ ವ್ಯತ್ಯಾಸಗಳು ಜೀವನ ಮತ್ತು ಮಾನವ ಪರಿಶೋಧನೆಯ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಈ ಸೌಮ್ಯ ಪರಿಸ್ಥಿತಿಗಳು ವೈವಿಧ್ಯಮಯ ಪರಿಸರ ವ್ಯವಸ್ಥೆಗಳನ್ನು ಪೋಷಿಸಿದರೆ, ಮಂಗಳನ ಕಠಿಣ ಹವಾಮಾನವು ವಿಪರೀತ ಸವಾಲುಗಳನ್ನು ಒಡ್ಡುತ್ತದೆ. ಅಂತಿಮವಾಗಿ ಮಂಗಳ ಮತ್ತು ಭೂಮಿಗಳು ನಮ್ಮ ಭೂಮಿಯ ಮೇಲಿನಂತೆ ಕೆಲವು ಸಾಮ್ಯತೆಗಳನ್ನು ಹಂಚಿಕೊಂಡಾಗ ಅವುಗಳ ತಾಪಮಾನದ ಪ್ರಪಂಚವನ್ನು ಹೊರತುಪಡಿಸಿ ಅಕ್ಷರಶಃ ಮಂಗಳನ ಶೀತ ಹವಾಮಾನವು ಹೊಸ ತಂತ್ರಜ್ಞಾನಗಳು ಮತ್ತು ಪರಿಶೋಧನೆಗಾಗಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ನಮಗೆ ಸವಾಲು ಹಾಕುತ್ತದೆ. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚು ಆಕರ್ಷಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.